ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರ ನೆಚ್ಚಿನ ಡಿಜಿಟಲ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಮೇ 14 ಗುರುವಾರ. ನಮ್ಮ ರಾಜ್ಯದ ಲಕ್ಷಾಂತರ ಜನಸಾಮಾನ್ಯರಿಗೆ, ಅದರಲ್ಲೂ ವಿಶೇಷವಾಗಿ ಸರ್ಕಾರದ ಪಿಂಚಣಿ ಹಣವನ್ನೇ ನಂಬಿಕೊಂಡಿರುವ ಬಡ ಕುಟುಂಬಗಳಿಗೆ ಅತ್ಯಂತ ಪ್ರಮುಖವಾದ ಮತ್ತು ಸಂತಸದ ಸುದ್ದಿಯೊಂದನ್ನು ಹೊತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಕಳೆದ 3-4 ತಿಂಗಳಿಂದ ಪಿಂಚಣಿ ಹಣ ಬಾರದೆ ಕಷ್ಟ ಅನುಭವಿಸುತ್ತಿದ್ದ ವೃದ್ಧರು, ವಿಧವೆಯರು ಮತ್ತು ಅಂಗವಿಕಲರಿಗೆ ಈಗ ಒಂದು ದೊಡ್ಡ ನಿರಾಳತೆ ಸಿಕ್ಕಿದೆ. ಈ ವಿಡಿಯೋದಲ್ಲಿ ನಾನು ಯಾವ ತಿಂಗಳ ಹಣ ಜಮೆಯಾಗುತ್ತಿದೆ, ಯಾರಿಗೆಲ್ಲ ಈ ಹಣ ಸಿಗಲಿದೆ ಮತ್ತು ನಿಮ್ಮ ಖಾತೆಗೆ ಹಣ ಬರದಿದ್ದರೆ ನೀವು ಏನು ಮಾಡಬೇಕು ಎಂಬ ಸಂಪೂರ್ಣ ವಿವರವನ್ನು ನೀಡಲಿದ್ದೇನೆ. ಮಾಹಿತಿಯು ಬಹಳ ಮುಖ್ಯವಾಗಿರುವುದರಿಂದ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿಸಿಕೊಳ್ಳಿ. ಬಾಕಿ ಹಣದ ವಿವರ. ಮೊದಲನೆಯದಾಗಿ ನಾವು ತಿಂಗಳುಗಳ ಬಾಕಿ ಹಣದ ಬಗ್ಗೆ ಚರ್ಚೆ ಮಾಡೋಣ. ನೀವೆಲ್ಲರೂ ಗಮನಿಸಿರುವಂತೆ ಫೆಬ್ರವರಿ ತಿಂಗಳಿನಿಂದಲೂ ಪಿಂಚಣಿ ವಿತರಣೆಯಲ್ಲಿ ಸಾಕಷ್ಟು ವ್ಯತ್ಯಯಗಳು ಉಂಟಾಗಿದ್ದವು. ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಬಹಳಷ್ಟು ಜನರ ಖಾತೆಗೆ ತಲುಪಿರಲಿಲ್ಲ. ಇದರ ಬೆನ್ನಲ್ಲೇ ಏಪ್ರಿಲ್ ತಿಂಗಳು ಕೂಡ ಮುಗಿದು ಈಗ ನಾವು ಮೇ ತಿಂಗಳ ಮಧ್ಯಭಾಗದಲ್ಲಿದ್ದೇವೆ. ಈಗ ಬಂದಿರುವ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಸರ್ಕಾರವು ಬಾಕಿ ಇರುವ 2 ತಿಂಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಲು ಆದೇಶಿಸಿದೆ. ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಈಗ ಏಕಕಾಲದಲ್ಲಿ ಫಲಾನುಭವಿಗಳ ಖಾತೆಗೆ ವರ್ಗಾವಣೆಯಾಗುತ್ತಿದೆ. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂದರೆ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಹಲವು ಭಾಗಗಳಲ್ಲಿ ಹಣ ಜಮೆಯಾಗಲು ಶುರುವಾಗಿದೆ. ನಿಮ್ಮ ಖಾತೆಗೆ ಹಣ ಬಂದಿದೆಯೇ ಎಂದು ತಿಳಿಯಲು ತಕ್ಷಣ ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಿಸಿ ಅಥವಾ ಎಟಿಎಂಗೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡಿ. ವಿಳಂಬಕ್ಕೆ ಅಸಲಿ ಕಾರಣಗಳು. ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಬರುತ್ತದೆ. ಈ ಬಾರಿ ಪಿಂಚಣಿ ಹಣ ಇಷ್ಟೊಂದು ವಿಳಂಬವಾಗಲು ಕಾರಣವೇನು? ಹಿಂದೆಲ್ಲ ಪ್ರತಿ ತಿಂಗಳು 5ನೇ ತಾರೀಕಿನ ಒಳಗೆ ಅಥವಾ 10ನೇ ತಾರೀಕಿನ ಒಳಗೆ ಹಣ ಖಾತೆಗೆ ಬರುತ್ತಿತ್ತು. ಆದರೆ ಈಗ ವಿಳಂಬವಾಗಲು ಪ್ರಮುಖ ಕಾರಣ ಸರ್ಕಾರದ ಮೇಲಿರುವ ಆರ್ಥಿಕ ಒತ್ತಡ. ರಾಜ್ಯ ಸರ್ಕಾರವು ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಪ್ರಮಾಣದ ಹಣದ ಅವಶ್ಯಕತೆ ಇರುವುದರಿಂದ ಪಿಂಚಣಿಯಂತಹ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಹಣ ಹೊಂದಾಣಿಕೆ ಮಾಡುವುದು ಸ್ವಲ್ಪ ಸವಾಲಿನ ಕೆಲಸವಾಗಿದೆ. ಆದರೆ ಒಂದು ವಿಷಯ ನೆನಪಿಡಿ, ಪಿಂಚಣಿ ಯೋಜನೆ ಎನ್ನುವುದು ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಸೀಮಿತವಾದದ್ದಲ್ಲ. ಇದು ಒಂದು ಶಾಶ್ವತವಾದ ಮತ್ತು ಕಾನೂನುಬದ್ಧವಾದ ಯೋಜನೆ. ಅಧಿಕಾರದಲ್ಲಿ ಯಾರೇ ಇದ್ದರೂ ಈ ಪಿಂಚಣಿ ಹಣವನ್ನು ನೀಡಲೇಬೇಕು. ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಪಿಂಚಣಿ ನಿಲ್ಲುತ್ತದೆ ಎಂಬ ಭಯ ಬೇಡ. ಹಣ ಬರುವುದು ಸ್ವಲ್ಪ ತಡವಾಗಬಹುದು ಅಷ್ಟೇ. ಹಣದ ಹೆಚ್ಚಳದ ಬಗ್ಗೆ ಮಾಹಿತಿ. ಪಿಂಚಣಿ ಮೊತ್ತದ ಹೆಚ್ಚಳದ ಬಗ್ಗೆಯೂ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಕಳೆದ ಚುನಾವಣೆ ಸಮಯದಲ್ಲಿ ಪಿಂಚಣಿ ಹಣವನ್ನು 2,000 ರೂಪಾಯಿಗಳಿಗೆ ಏರಿಸಲಾಗುವುದು ಎಂಬ ಭರವಸೆಗಳು ಕೇಳಿಬಂದಿದ್ದವು. 1,000 ರೂಪಾಯಿ ಒಳಗೆ ಪಿಂಚಣಿ ಪಡೆಯುತ್ತಿರುವವರಿಗೆ ಈ ಹೆಚ್ಚಳದ ನಿರೀಕ್ಷೆ ಬಹಳಷ್ಟಿದೆ. ಆದರೆ ವಾಸ್ತವ ಸ್ಥಿತಿಯಲ್ಲಿ ಸರ್ಕಾರವು ಸದ್ಯಕ್ಕೆ ದೊಡ್ಡ ಮಟ್ಟದ ಏರಿಕೆ ಮಾಡುವ ಬಗ್ಗೆ ಅಧಿಕೃತ ಘೋಷಣೆ ಮಾಡಿಲ್ಲ. ಸದ್ಯಕ್ಕೆ ಬಾಕಿ ಹಣವನ್ನು ನೀಡುವುದೇ ಆದ್ಯತೆಯಾಗಿದೆ. ಹಣ ಬರದಿದ್ದರೆ ಏನು ಮಾಡಬೇಕು? ಕೆಲವರಿಗೆ ಹಣ ಜಮೆಯಾಗಿದ್ದರೂ ತಿಳಿಯುತ್ತಿಲ್ಲ. ಉದಾಹರಣೆಗೆ, ಇಂದು ಅನೇಕರು ಮೊಬೈಲ್ ಫೋನ್ ಅಥವಾ ಇತರ ವಸ್ತುಗಳನ್ನು ಇಎಂಐ ಮೂಲಕ ಖರೀದಿಸಿರುತ್ತಾರೆ. ನಿಮ್ಮ ಪಿಂಚಣಿ ಬರುವ ಬ್ಯಾಂಕ್ ಖಾತೆಗೆ ಈ ಸಾಲದ ಇಎಂಐ ಲಿಂಕ್ ಆಗಿದ್ದರೆ ಸರ್ಕಾರ ಹಾಕಿದ ಹಣವನ್ನು ಬ್ಯಾಂಕಿನವರು ಸಾಲದ ಕಂತಿಗೆ ಕಟ್ ಮಾಡಿಕೊಳ್ಳುತ್ತಿರಬಹುದು. ಇಂಥ ಸಮಯದಲ್ಲಿ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ತೋರಿಸುವುದಿಲ್ಲ. ಆದ್ದರಿಂದ ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ಪರಿಶೀಲಿಸಿ. ಒಂದು ವೇಳೆ ನಿಮಗೆ ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳ ಹಣ ಬಂದಿಲ್ಲ ಎಂದರೆ ಮೊದಲು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಕೆವೈಸಿ ಆಗಿದೆಯೇ ಎಂದು ಪರೀಕ್ಷಿಸಿ. ನಿಮ್ಮ ಆಧಾರ್ ಸೀಡಿಂಗ್ ಆಗದಿದ್ದರೆ ಸರ್ಕಾರ ಹಣ ಹಾಕಿದರೂ ಅದು ಖಾತೆಗೆ ಜಮೆಯಾಗುವುದಿಲ್ಲ. ಹತ್ತಿರದ ಗ್ರಾಮ್ 1 ಅಥವಾ ನೆಮ್ಮದಿ ಕೇಂದ್ರಕ್ಕೆ ಹೋಗಿ ನಿಮ್ಮ ಪಿಂಚಣಿ ಸ್ಟೇಟಸ್ ಚೆಕ್ ಮಾಡಿಸಿ ಮತ್ತು ನಿಮ್ಮ ಹೆಸರು ಪಟ್ಟಿಯಲ್ಲಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇಂದಿನ ಈ ಮಾಹಿತಿ ನಿಮಗೆ ಬಹಳ ಉಪಯುಕ್ತವಾಗಿದೆ ಎಂದು ನಾನು ನಂಬುತ್ತೇನೆ. ನಮ್ಮ ಡಿಜಿಟಲ್ ಕನ್ನಡಿಗ ಚಾನೆಲ್ ನೀಡುವ ಪ್ರತಿಯೊಂದು ಅಪ್ಡೇಟ್ ಕೂಡ ರೈತರ ಮತ್ತು ಬಡವರ ಹಿತದೃಷ್ಟಿಯಿಂದ ಕೂಡಿರುತ್ತದೆ. ಇಂಥ ನಿಖರವಾದ ಮಾಹಿತಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಇದರಿಂದ ನಿಮ್ಮ ಊರಿನ ಪ್ರತಿಯೊಬ್ಬರಿಗೂ ತಮ್ಮ ಹಣದ ಬಗ್ಗೆ ಮಾಹಿತಿ ಸಿಗುತ್ತದೆ. ನಿಮ್ಮ ಖಾತೆಗೆ ಹಣ ಬಂದಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ಡಿಜಿಟಲ್ ಕನ್ನಡಿಗ. ಧನ್ಯವಾದಗಳು ಮತ್ತು ಶುಭ ದಿನ.